ಸಂಬಳ ತಕ್ಕಂತಾರಲ್ಲ ಸ್ಕೂಲ್ ಮೇಲೆ ಸಂಬಳ ಸರ್ಕಾರ ಕೇಳಿ ಫಸ್ಟ್ ಕಟ್ ಮಾಡಂತಾರ ಸ್ಕೂಲ್ ಮಾತ್ರ ಸಂಬಳ ಓದ್ತದಲ್ಲ ಆಳ್ಕೊಟ್ಟು ಹೆಸರಲ್ಲ ಯಾರು ತಕೊಂಡ್ ಹೋಗ್ತಾರ ಸ್ಕೂಲ್ ಮೇಲೆ ಸಂಬಳ ಕಟ್ ಮಾಡೋದಲ್ಲ ಮೇನ್ ಇಂಪಾರ್ಟೆಂಟ್ ನೀವು ಸರ್ಕಾರಕ್ಕೆ ಮಾಹಿತಿ ಕೊಡಿ ಸರ್. ಸಂಬಳ ಯಾಕೆ ತೆಗಿತಾರ, ಸಂಬಳ ಯಾಕೆ ಕೊಡ್ಬೇಕು? ಸ್ಕೂಲಲ್ಲಿ ಸಂಬಳ ನಿಲ್ಸ್ಬೇಕಲ್ಲ. 55ರಿಂದ ಸಂಬಳ ಬರ್ತದಲ್ಲ, ಈಗೂ ಪ್ರೆಸೆಂಟ್ ಬರ್ತದಲ್ಲ, ಅದನ್ನ ನೀವು ಸರ್ಕಾರ ಕೊಡಿ ಸರ್ ಗಮನಕ್ಕ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಸಂಬಳ ಓದ್ತದೆ, ಸಂಬಳ ಚೆಕ್ ಮಾಡ್ಕೊಳ್ಳೆ. ಸ್ಕೂಲ್ ಇಲ್ಲ ಅಂದ್ರೆ ಸಂಬಳ ಇಲ್ಲಲ್ಲ. ಈಗ ಸಂಬಳ ನಮ್ಮೂರ್ ಕೆಂಸಂದ್ರ ಸ್ಕೂಲ್ ಅಂತ ಹೇಳ್ತಾರಲ್ಲ, ಸ್ಕೂಲ್ ಕಾಲ್ಕೋಟೆ ಇದೆ, ಸಂಬಳ ಎಲ್ಲಿ ಹೋಗ್ತದ, ಯಾರು ಗೊತ್ತದ? ಅದ್ ನೀವು ಸ್ವಲ್ಪ ಎನ್ಕ್ವೈರಿ ಕೊಡಿ ಸರ್ ಸರ್ಕಾರಕ್ಕೆ. ಮೇನ್ ಇಂಪಾರ್ಟೆಂಟ್ ಅವಾಗ ಗೊತ್ತಾಗ್ತದ ಅವ್ರಿಗೆ. ಸ್ಕೂಲ್ ಇಲ್ಲ ಅಂತ ನಂಜೇಗೌಡ್ರು ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಜಮೀನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಸ್ಕೂಲ್ ಆಗಿ ಓದಿರೋದು, ಇವರು ನೆನ್ನಲ್ದ ಮೊನ್ನೆ ಇದಾಗಿರೋದು. ನಾವು ಅವತ್ತಿಂದ ಓದಿ ನಾವು ಎಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತೈತೆ. ಅದು ಇವತ್ತೆಲ್ಲ ಇನ್ನು 10 ವರ್ಷ ಆಗ್ಲಿ, ನಾವು ಸಾಯಲಿ, ನಾವು ಬದುಕ್ಲಿ, ಜೈಲಾಗಿರೋಕ್ಕೂ ಸರಿ, ಅದನ್ನಂತೂ ಬಿಡೋದಿಲ್ಲ. ನಾವು ಬಿಡೋದೇ ಇಲ್ಲ. ನಾವು ಅದು ಜೈಲಾಗಿದ್ರು ಸರಿ, ನಾವು ಹೋರಾಟ ಕಟ್ಟಿದ್ರೆ ಅದರಿಂದ ಏನಾದ್ರೂ ಆಗ್ಲಿ ಇಷ್ಟೇ ಬಂದ್ರು. ನಾವು ಒಂದು ಹಾಸ್ಟೆಲ್ ಪಾಡ ಆಗ್ಲಿ MLA ಅವರು ಹೇಳಿದ್ರು ಇಲ್ಲ, ಇನ್ನೊಬ್ರು ಹೇಳಿದ್ರು ಇಲ್ಲ. MLA ಅವರು ಹೇಳ್ಬೋದು, ನೆನಕ್ ಮನಿಕೆ ಅವರು. ನಾವು ಅವತ್ತಿಂದ ಪೂರ್ವದಿಂದ ಇವರು ನಮ್ ಕೈ ಗೊತ್ತು ಏನಿದೆ ಏನಿಲ್ಲ ಅಂತ. ಗೌರ್ಮೆಂಟ್ ಜಮೀನ್ ಏನಿದೆ, ಸ್ಕೂಲ್ ಎಲ್ಲಿದೆ ಅಂತ ನಮಗ್ ಗೊತ್ತು. MLA ಯಾರು ಹೇಳಿ ಸ್ಕೂಲ್ ಜಮೀನ್ ಸ್ಕೂಲ್ ಇಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸಿ. ಗಾಮ್ಟನ್ನು ಇವೆಲ್ಲ ಬಂದ್ ತೋರಿ ನೋಡಿ. ಆಮೇಲೆ ಇದು ಬಾನ್ ಸಾರ್ 1 ಎಕರೆ ಇದೆಯಾ ನಮ್ದು ಸ್ಕೂಲ್. ನಮ್ ತಗ ಡಾಕ್ಯುಮೆಂಟ್ ಇದೆ, ಅವ್ರ ತೆಗಿದ್ರೆ ಎತ್ಕೊಂಡ್ ಹೋರಾಡ. ನಾವು ಜೈಲಾಗಿರೋಕ್ಕೂ ಸರಿ, ನಾವು ಸ್ಕೂಲ್ ಅಂತೂ ಬಿಡೋದಿಲ್ಲ. ಅವನಿಂದ ಏನಾಗ್ತದ ನೋಡ್ಬಿಡ. ಸ್ವಲ್ಪ ಡೌನ್ ಮಾಡ್ತಪ್ಪ ಅದು. ಮಕ್ಕಿ ಕಂಬಿಡ್ರಿ ಈಗ ಕೆ ಅಶ್ವತ್ಥಪ್ಪ ಸಲ್ಲಾಪ್ ಗಂಗಾಪುರ ಮುನ್ಸ್ವಾಮಿ 1955, 56, 57ರಲ್ಲಿ ಅಗಲಕೋಟೆ TG ಶ್ರೀನಿವಾಸಲು ದಾನವಾಗಿ 51 ಎಕರೆ ಕೊಟ್ಟಿದ್ದಾರೆ ಶಾಲೆಗೆ. ಅದು 31/12/1900 ಅವಾಗ ಗ್ರಾಂಟ್ ಇದ್ದಿದ್ದು. 31/12/59ರಲ್ಲಿ ನಮ್ಮೂರು ಮೇಷ್ಗ ವೆಂಕಟರಾಮ ನಾವು 51 ಎಕರೆ ಭೂದಾನ ಮಾಡಿ ಈ ಸ್ಕೂಲ್ಗ ಇದೇ ಥರ ಹೇಳ್ತಾ ಇದ್ದದ್ದು. ಇದನ್ನು ಭದ್ರವಾಗಿ ಕಾಪಾಡ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಓದಿದ್ದು ಹುಡುಗರು ನಾವು, ಸೀನಿಯರು ನಾನು, ಕೆ ಕೃಷ್ಣಪ್ಪ, ಕೆ ವೆಂಕಟೇಶಪ್ಪ ಸೀನಿಯರ್ 3. ಆಮೇಲೆ ಜೂನಿಯರು BM ವೆಂಕಟೇಶಪ್ಪ, M ಕೃಷ್ಣಪ್ಪ, H ಮುನಿಯಂಕಪ್ಪ, K ನಂಜಣ್ಣಪ್ಪ, ಈರಪ್ಪ, KM ಈರಪ್ಪ. ತಿರ್ಗಿ ಆದ್ಮೇಲೆ ಎ ಮುನಿಯಪ್ಪ, ಸಣ್ಣಪ್ಪ ಅಪ್ಪಯ್ಯ. ಇಷ್ಟು ಜನ ಓದಿದ್ವಿ. ಅದರಲ್ಲಿ 3 ಜನ ತೀರೋಗಿದ್ದಾರೆ, ಇನ್ನು 6 ಜನ ಇದ್ದೀವಿ ಸರ್. ಅಗಲಕೋಟೆ ಸೀನಪ್ಪನ ಮಕ್ಕಳು ಅಗಲಕೋಟೆ ಸೀನಪ್ಪನ ಮಕ್ಕಳು ಅವರೇ ಸ್ಕೂಲ್ ಪ್ರಾರಂಭ ಮಾಡಿದ್ದು. ಅಗಲಕೋಟೆ ಸ್ಕೂಲ್ ಪ್ರಾರಂಭ ಮಾಡಿದಾಗ TG ಮಂಜುಳಮ್ಮ ಫಸ್ಟ್, ಕೆ ಅಶ್ವತ್ಥಪ್ಪ ನಾವು, ಆದ್ಮೇಲೆ ಕೆ ಅಶ್ವತ್ಥಪ್ಪ ಆದ್ಮೇಲೆ ನಾವು. ಇದರಲ್ಲಿ ಎಲ್ಲ ಬರ್ತೈತೆ. ನಾನು ಅದಕ್ಕೆ ಕೆ ಅಶ್ವತ್ಥಪ್ಪ 2 ಇಲ್ಲ ಮಾಡ್ಬಿಟ್ಟಿದ್ದೆ ಸಲ ಇರ್ಲಿ ಬಿಡಿ. ಇರಿ ಸರ್ ನೋಡಿ ಸರ್. AS ಮಂಜುಳಮ್ಮ, TG ಶ್ರೀನಿವಾಸಲು ಸಲ್ಲಾಪ್, ಕೆ ಅಶ್ವತ್ಥಪ್ಪ ಸಲ್ಲಾಪ್ ಗಂಗಾಪುರ ಮುನ್ಸ್ವಾಮಿ ನಾವು, ಕಾಂತಮಣಿ ಬ್ರಾಹ್ಮಣರು ಒಂದೇನಹಳ್ಳಿ, ರಮೇಶ್ ಬ್ರಾಹ್ಮಣರು ಒಂದೇನಹಳ್ಳಿ, ಕೆ ವೆಂಕಟೇಶಪ್ಪ ಸಲ್ಲಾಪ್ ಪಿಲ್ಲಪ್ಪ ಕೆಂಸಂದ್ರ, ಕೆ ಕೃಷ್ಣಪ್ಪ ಸಲ್ಲಾಪ್ ಸಿನ್ನಪ್ಪ ಏಕೆ,
ಅವರು ತೀರೋದ್ರು. ಸುಬ್ರಹ್ಮಣ್ಯ ಸಲ್ಲಾಪ್ ಗಂಗಳಪ್ಪ ಅಗಲಕೋಟೆ, ರಾಮಕ್ಕ ಸಲ್ಲಾಪ್ ಶನ್ಬಿಡ್ಲಪ್ಪ ಅಗಲಕೋಟೆ, ವೆಂಕಟಗಿರಿಯಪ್ಪ ಸಲ್ಲಾಪ್ ಗಿಡ್ಡಪ್ಪ ಅಗಲಕೋಟೆ, KM ಈರಪ್ಪ ಸಲ್ಲಾಪ್ ಚಿಕ್ಕಮಂಚಮ್ಮಪ್ಪ ಮೊದಲನೇವರು, BM ವೆಂಕಟೇಶಪ್ಪ ಸಲ್ಲಾಪ್ ಮುನಿಯಂಕಪ್ಪ, M ಕೃಷ್ಣಪ್ಪ ಸಲ್ಲಾಪ್ ಮುನಿಯಪ್ಪ, H ಮುನಿಯಂಕಪ್ಪ ಸಲ್ಲಾಪ್ ಸಿಕ್ಕಲ್ಮಂತಪ್ಪ, K ನಂಜುಂಡಪ್ಪ ಸಲ್ಲಾಪ್ ಶಿಕ್ಷಳಪ್ಪ, A ಮುನಿಯಪ್ಪ ಸಲ್ಲಾಪ್ ಅಪ್ಪಯ್ಯ ಎರಡನೇವರು. ಅಗಲಕೋಟೆ ಇಸ್ಕೂಲ್ ಪ್ರಾರಂಭ ಮಾಡಿದ್ದು TG ಶ್ರೀನಿವಾಸಲು ಸಲ್ಲಾಪ್ ಗಂಗಪ್ಪ 1956-57ರಲ್ಲಿ ಗ್ರಾಂಟ್ ಸ್ಕೂಲ್ ಅವರ ಮಕ್ಕಳಿಗಾಗಿ ಕಟ್ಟಿಸಿದ್ದು. ಮೊದಲು ಉಪಾಧ್ಯಾಯರು ರಾಮನಕ್ನಲ್ಲಿ R ವೆಂಕಟೇಶಪ್ಪನವರು, ಬೋವಿ ಜನಾಂಗದವರು. ದಿನಕ್ಕೆ ₹1 ಕೊಡ್ತಿದ್ದರು, 1 ವರ್ಷ ಇದ್ರು. ಎರಡನೇವರು ಉಪಾಧ್ಯಾಯರು ಕೇಕಲ್ ಶ್ರೀಕಂಠ ಶಾಸ್ತ್ರಿಗಳು ಬ್ರಾಹ್ಮಣರು, ಅವರಿಗೆ ದಿನಕ್ಕೆ ₹1 ಕೊಡ್ತಿದ್ದರು, ಅವರು 1 ವರ್ಷ ಇದ್ದರು. ಮೂರನೇವರು K ವೆಂಕಟರಾವ್ ಸಲ್ಲಾಪ್ ಜೋಗಪ್ಪ, ಉಪಾಧ್ಯಾಯರು ಒಕ್ಕಲಿಗರು, ಅವರಿಗೆ ದಿನಕ್ಕೆ ₹1 ಕೊಡ್ತಿದ್ದರು, 3 ವರ್ಷ ಇದ್ದರು. ಇಷ್ಟು ಎಲ್ಲಿ ಮನೆ ಮಂಜೂರು ಕೊಟ್ಟೋಗಿದ್ದು ಅಲ್ಲೇ ಸ್ಕೂಲ್ ಇದ್ದು? ಅಲ್ಲೇ ಅದಲ್ಲೇ ಅಲ್ಲಲ್ಲ, ಅದು ಸಾರು ಫಸ್ಟ್ ಅಲ್ಲಿ ಮಾಡಿದ್ರು. ಆ ಕಡೆ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇರಪ್ಪ ಅದೇಪ್ಪ ಜಾಗ ಸುಮ್ಮನೆ ಇರಪ್ಪ, ನಾನು ಹೇಳುವಾಗಿರೋ ಅಲ್ಲಿ ಫಸ್ಟ್ ನಾವು ಮಾಡಿದ್ರು ಚಿನ್ನಪ್ಪನವ್ರು. ಅದು ದೂರ ನಮ್ಮ ಮಕ್ಕಳಿಗೆ ಮಳೆ ಮಾರು ಬಂದ್ರೆ ಅಂತೇಳಿ ಹೇಳ್ಬಿಟ್ಟು ಇವಾಗ ಇದು ಅವರು ಹಾಳು ಗಣೇಶಪ್ಪನ್ಗ ಬಿಲ್ಡಿಂಗ್ ಕಟ್ಟಿದ್ದು ಅದನ್ನ ತೆಳ್ಳಿ ಮಾರಮ್ಮನ ದೇವಸ್ಥಾನ ಮುಂದೆ ಅದನ್ನ ತೆಳ್ಳಿಬಿಟ್ಟು ಡೊಮಿನೇಟ್ ಮಾಡ್ಬಿಟ್ಟು ಇವಾಗ ಅವರು ಹಾಳುಗ ಗಣೇಶಪ್ಪನ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಓದಿದ್ದು, ಇದ್ರಲ್ಲಿ ಓದಿದ್ದು. ಅದ್ರಲ್ಲಿ ಓದಿದಾಗ ರಾಮನಕ್ನಲ್ಲಿ ಮೇಷ್ಟ್ರು, ಆದ್ಮೇಲೆ ಇಲ್ಲಿ ಬಂದಾಗ ಇಲ್ಲಿ ಇದು ಹೆಂಚಿನ ಮನೆ ವರಂಡ ಎಲ್ಲ ಇತ್ತು. ನಾವು ಅಲ್ಲಿ ಓದಿದ್ವಿ. ನಾವು 9 ಜನ, 6 ಜನ ಜೂನಿಯರು, 3 ಜನ ಸೀನಿಯರ್. 50 ಎಕರೆಯಲ್ಲಿ ಕಟ್ಟಿದ್ದೀರಿ ಸ್ಕೂಲು? 51 ಎಕರೆಯಲ್ಲಿ ಆ ಕಡೆನೂ ಕೊಟ್ಟಿರೋದು. ಎಷ್ಟು ಸ್ಕೂಲು ಎಷ್ಟಿತ್ತು ಸ್ಕೂಲು? ಅದು ಅಷ್ಟು ಗೊತ್ತಾಗಲ್ಲ. ಅಂದಾಜು ಎಷ್ಟು ಕೊಟ್ಟಿದ್ದೀರಿ? ಅಷ್ಟೇ ಒಂದು 30 ಅಡಿ ಬರ್ತದೆ ಸರ್. ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ವರ್ಗು ಬೇರೆ ಬೇರೆ. ಇಲ್ಲ. 51 ಎಕರೆ ಏನ್ ಅಲ್ಲಿ ಶಾಲೆ ಕೊಟ್ಟಿದ್ರು ಅಂತ ಹೇಳ್ತಾರೆ. ಹೌದು. ಆತರ ಯಾವ ಜಾಗನೂ ಅಲ್ಲಿ ಇಲ್ಲ ಅಂತ MLA ಅವ್ರು ಹೇಳಿದಾರೆ ಮೊನ್ನೆ. ಹೌದಾ? MLA ಯಾವಾಗ ಹುಟ್ಟಿದ್ಬೇಕು ಹೇಳು? ಅವರು MLA ಅವ್ರು ಏನ್ ಹೇಳ್ತಾರಂದ್ರೆ ಅವರು ದಾಖಲೆಗಳು ಏನ್ ಶಾಸಕರು MLA ಅವ್ರು ಹೇಳಿದಾರೆ ಸರ್ಕಾರಿ ಶಾಲೆಗೆ ಕೊಟ್ಟಂತ 51 ಎಕರೆ ಜಾಗ ಅಲ್ಲಿಲ್ಲ, ಸಂಬಂಧಪಟ್ಟ ದಾಖಲೆಗಳಿಲ್ಲ ಅಂತ ಹೇಳಿದಾರೆ ಮೊನ್ನೆ. ಸರ್ ಸಂಬಂಧಪಟ್ಟ ದಾಖಲೆಗಳು ನಾವು ಪ್ರೆಸೆಂಟ್ ಅಗ್ರಿಕಲ್ಚರ್ ಸ್ಕೂಲಲ್ಲಿ ಓದಿರೋದು. ಈಗ ಅವರು ಶಾಸಕರು ಏನ್ ಹೇಳ್ತಾರಂದ್ರೆ ಶಾಲೆನೇ ಇಲ್ಲ, ಸರ್ಕಾರಿ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಗಿಫ್ಟ್ ಡೀಡು 55 ಅಲ್ಲಿ ಬರ್ತದೆ, 56 ಅಲ್ಲಿ TG ಶ್ರೀನಿವಾಸಲು ಸ್ಕೂಲ್ ಓಪನಿಂಗ್ ಬರ್ತದೆ ಅಗಲಕೋಟೆಯಲ್ಲಿ. ಅರ್ಥ ಮಾಡ್ಕೊಳ್ಳಿ, 55 ಅಲ್ಲಿ ದಾನ ಕೊಡ್ತಾರೆ, 56 ಅಲ್ಲಿ ಓಪನ್ ಆಗ್ತದೆ ಸ್ಕೂಲು. ಮತ್ತೆ ಕಾರಣಾಂತರಗಳಿಂದ ಕೆಂಚಂದ್ರಿಗೆ 72, 73 ಅಲ್ಲಿ ಬಂದ್ಬಿಡ್ತದೆ. ಅಲ್ಲಿ ಶಾಲೆ ಎಲ್ಲಿತ್ತು? ಅಗಲಕೋಟೆಯಲ್ಲಿ 63 ಸರ್ವೆ ನಂಬರ್ ಇದೆಯಲ್ಲ ಪ್ರೆಸೆಂಟ್, ಅದೇ ಕಟ್ಟಡದಲ್ಲಿ ಇರೋದು. ಕಾರಣ 2 ಕಟ್ಟಡ ಬರ್ತದೆ, ಗ್ರಾಮ ಠಾಣದಲ್ಲಿ 1 ಬರ್ತದೆ, ಮತ್ತೆ ಅಲ್ಲಿ 1 ಬರ್ತದೆ. ಸ್ಟಾರ್ಟಿಂಗ್ ಬರೋದು 63 ಸರ್ವೆ ನಂಬರ್ ಇದೆಯಲ್ಲ ಅದ್ರಲ್ಲಿ ಬರ್ತದೆ. ಈಗ ಪ್ರೆಸೆಂಟ್ ಓಲ್ಡ್ ನಾವು ಬಿಲ್ಡಿಂಗ್ ತೋರಿಸ್ತಾ ಇದೀವಲ್ಲ ಅದೇ ಬಿಲ್ಡಿಂಗ್ ಸ್ಕೂಲ್ ಬಿಲ್ಡಿಂಗು. ಈಗ ಕಾರಣಾಂತರಗಳಿಂದ ಆ ಬಿಲ್ಡಿಂಗು ನಶಿಸಿ ಹೋಗ್ತಾ ಇರೋದ್ರಿಂದ ಕೆಂಚೂರು ಬರ್ತದೆ, ಅಲ್ಲಿ ಜನ ಕಡಿಮೆ ಆಗ್ತಾರೆ. TG ಶ್ರೀನಿವಾಸಲು ಅನ್ನೋರ್ ಮಕ್ಕಳು ಸೀದಾ ಶಿಫ್ಟ್ ಬೆಂಗಳೂರಿಗೆ ಹೊರಟೋಗ್ತಾರೆ. ಆವಾಗ ಅಲ್ಲಿ ಸ್ಕೂಲು ದೂರ ಆಗುತ್ತೆ ಅಂತ ಕೆಂಚಂದ್ರಿಗೆ ಬರ್ತದೆ. ಈಗ ಏನಂದ್ರೆ ಸ್ಕೂಲ್ 51 ಎಕರೆ ಗಿಫ್ಟ್ ಇಟ್ ಕೊಡ್ತಾರೆ. ಗಿಫ್ಟ್ ಇಟ್ ಕೊಟ್ಟಿದ್ದಾದ್ಮೇಲೆ ಸ್ಕೂಲ್ ಓಪನಿಂಗ್ ಆಗೋದು. 56 ಓಪನಿಂಗ್ ರೆಕಾರ್ಡ್ಸ್ ಇದೆ, ನಮ್ಮ ಶಾಲೆಯಲ್ಲಿ ರೆಕಾರ್ಡ್ಸ್ ಇದೆ 56. ಅದರಲ್ಲಿ ಮಕ್ಕಳು ಎಲ್ರು ಓದಿದ್ದಾರೆ. TG ಶ್ರೀನಿವಾಸಲು ಅನ್ನೋರು ಮಕ್ಕಳು ಎಲ್ರು ಓದಿದ್ದಾರೆ. ಏನಂದ್ರೆ ಸ್ಕೂಲ್ ಈಗ ಇಲ್ಲಿ ಪ್ರತಿಯೊಬ್ಬರು ಸ್ಟೂಡೆಂಟ್ ಅಗಲಕೋಟೆ ಸ್ಟೂಡೆಂಟ್. ಲ್ಯಾಂಡ್ ಇಲ್ಲ ಅಂತ MLA ಅವ್ರು ಹೇಳಿದ್ರು. ಸರ್ MLA ಅವ್ರಿಗೆ ನಾವು ಏನ್ ಹೇಳ್ತೀವಿ ಅಂದ್ರೆ ಫಸ್ಟ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೊಟ್ಟಿದ್ದೆ ಅವ್ರಿಗೆ. ಅವರು ತಹಸೀಲ್ದಾರ್ ಗಮನಕ್ಕೆ ತಂದ್ರು. ಅವ್ರು ಏನು ತಾಲೂಕು ಆಡಳಿತ ಜಿಲ್ಲಾಡಳಿತ ಪೂರಾ ಶಾಮೀಲಾಗಿದೆ, ಆಗ್ಬಿಟ್ಟಿದೆ. ಅವ್ರೇನಾಗಿದೆ ತಾಲೂಕು ಆಡಳಿತ DDP ಕೊಟ್ಟಿದ್ವಿ, ಮತ್ತೆ ತಹಸೀಲ್ದಾರ್ ಕೊಟ್ಟಿದ್ವಿ, AC ಕೊಟ್ಟಿದ್ವಿ, DC ಕೊಟ್ಟಿದ್ವಿ, ಎಲ್ರಿಗೂ ಕೊಟ್ಟಿದ್ವಿ ಅರ್ಜಿಗಳು ವಿತ್ ಪ್ರೂಫ್ ಡಾಕ್ಯುಮೆಂಟ್ಸ್. ಗಿಫ್ಟ್ ಡೀಡ್ ಕೊಟ್ಟಿದ್ವಿ, EC ಕೊಟ್ಟಿದ್ವಿ, ಮತ್ತೆ ಈಗ ಇದು ಭೂದಾನ ಕೊಟ್ಟಿರೋದು 59 ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಯಾವುದು ಟೋಟಲ್ ಡಾಕ್ಯುಮೆಂಟ್ಸ್
ಅದರಲ್ಲಿ 50 ಎಕರೆ ಭೂದಾನಕ ಕೊಟ್ಟಿರ್ತೆ ಅಂತ ಹೇಳಿಕೆನೆ ಕೊಟ್ಟಿರ್ತಾರೆ. ಮತ್ತೆ ಅವರು 72, 73 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಾಣಿ ಬೇಸ್ ಮೇಲೆ ಶೆಡ್ಯೂಲ್ ಮಾಡ್ಕೊಂಡ್ಬಿಡ್ತಾರೆ. ಪಾಣಿ ಬೇಸ್ ಮೇಲೆ ಶೆಡ್ಯೂಲ್ ಮಾಡ್ಕೊಂಡು ಅವ್ರ ಮಕ್ಕಳು 8 ಜನ 6 ಜನ ಮಕ್ಕಳು ಮತ್ತೆ ತಾಯಿ ಕಾವೇರಮ್ಮ ಮತ್ತೆ TJ ಶ್ರೀನಿವಾಸು ಟೋಟಲ್ ಜಮೀನು 251 ಎಕರೆನೂ ಪಾಣಿ ಮಾಡ್ಕೊಂಡು 72, 73 ಶೆಡ್ಯೂಲ್ ಮಾಡ್ಕೊಂಡು A ಇಂದ F ವರೆಗೂ ಶೆಡ್ಯೂಲ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ 96, 97 ಅಲ್ಲಿ ಬೇರೆಯವ್ರಿಗೆ ಜಮೀನ್ ಮಾಡ್ಕೊಳ್ತಾರೆ. B ಸುರೇಶ್ ಅನ್ನೋರು ಇದಕ್ಕೆ ಮೂಲ ಕಾರಣ. ಈ ನಕಲಿ ದಾಖಲೆ ಸೃಷ್ಟಿ ಮಾಡೋದಕ್ಕೆ ಈ ಕೃಷ್ಣಪ್ಪ ಮತ್ತೆ TJ ಶ್ರೀನಿವಾಸನ್ ಮಕ್ಕಳೇ ಮೂಲ ಕಾರಣ. TJ ಶ್ರೀನಿವಾಸನ್ ಅನ್ನೋರು ಒಂದು 8 ಸರ್ವೆನವರು ಬಿಟ್ಬಿಡ್ತಾರೆ ಇದು ಭೂದ ಕೊಟ್ಟಿರೋ ಜಮೀನು ಅಂತ. ಅದ್ರಲ್ಲಿ ಯಾವುದೇ RTC ಅಲ್ಲಿ ಮೆನ್ಷನ್ ಮಾಡಲ್ಲ. 72 ತನಕ ಯಾವುದೇ RTC ಸಿಗಲ್ಲ. ನಿಮ್ ಬೇಕಾದ್ರೆ ಮಾಧ್ಯಮದವ್ರು ಚೆಕ್ ಮಾಡಿ. ಬೇಕಾದ್ರೆ RTC ಅಲ್ಲಿ 72 ವರೆಗೂ ಒಂದು 10 ಸರ್ವೆ ನಂಬರು RTCನೇ ಇರಲ್ಲ. ಎಷ್ಟು ಕರ್ದ TJ ಶ್ರೀನಿವಾಸನ್ ಅನ್ನೋದು ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರು ಭೂಗಳರು ಶಾಮಿಲ್ ಆಗ್ಬಿಟ್ಟು ಈ ಭೂಮಿನ ಒಡೆಯೋದಿಕ್ಕೆ ಇದೆಲ್ಲ ಪ್ಲಾನಿಂಗ್ ಮಾಡಿದ್ದಾರೆ. ನಾವ್ ಯಾವುದೇ ಕಾರಣಕ್ಕೂ ಪ್ರಾಣ ಹೋಗ್ಲಿ ಶಾಲೆ ಜಮೀನಂತೂ ಉಳಿಸಿ ಇರ್ತಿರ್ತೀವಿ. ಹೌದು ಸರ್. ಒಂದು ಕಟ್ಟಡದಲ್ಲಿ ಒಂದು ಶಾಲೆಗೆ 2 ಅಡುಗೆ ಮನೆ ಆಗ್ತದೆ. ಅಡಿಗೆ ಮನೆ ಒಂದು ಶಾಲೆ ಅಲ್ಲ, ಒಂದು ಮನೆಗೆ 2 ಅಡಿಗೆ ಮನೆ ಅಲ್ಲಲ್ಲ. ನೀವು ಯೋಚನೆ ಮಾಡಿ, ಒಂದ್ ಅಡಿಗೆ ಮನೆಗೆ 2 ಅಡಿಗೆ ಇದು ಒಂದು ಮನೆಗೆ 2 ಅಡಿಗೆ ಮನೆ ಬರ್ತದ? ಒಂದು ಮನೆಗೆ 2 ಅಡಿಗೆ ಮನೆ ಬರ್ತದ? ನಾನು ಹೇಳೋದು ಅದು ಅಡಿಗೆ ಮನೆ ಬರೋದಕ್ಕೆ ಕಾರಣ ಹೇಳ್ಬಿಡ್ತೀನಿ. ಸಲ್ಟಾನ್ ಕಂಪ್ನಿಯವ್ರಿಗೆ ಲೀಸ್ ಕೊಡ್ತಾರೆ. ಸಲ್ಟಾನ್ ಕಂಪ್ನಿಯವ್ರಿಗೆ ಲೀಸ್ ಕೊಡ್ತಾರೆ. ಸಲ್ಟಾನ್ ಕಂಪ್ನಿಯವ್ರಿಗೆ ಲೀಸ್ ಕೊಟ್ಟ ಹೊತ್ನಲ್ಲಿ ಅಲ್ಲಿ ಲೇಬರ್ ಇರ್ತಾರೆ, ಯಾರು ಸುತ್ತು ಜಮೀನ್ ನೋಡ್ಕೊಳ್ಳೋಕೆ ಇನ್ಚಾರ್ಜ್ ಇರ್ತಾರೆ. ಅವ್ರಿಗೆ ಏನಾದ್ರು ಲೇಬರ್ ಕ್ವಾರ್ಟರ್ಸ್ ಅವಾಗ ಒಂದು ಗೋಡೆಯಲ್ಲಿ ಸೆಂಟ್ರಲ್ಲಿ ಇದ್ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಅಡಿಗೆ ಮನೆ ಕೊಟ್ಕೊಡ್ತಾರೆ. ಉದಾಹರಣೆಗೆ ನೀವು ಅದ್ರಲ್ಲಿ ಬೇಕಾದ್ರೆ ಚೆಕ್ ಮಾಡಿ. ಸ್ಕೂಲು ಅಲ್ಲಿ ಎಷ್ಟು ಜನ, 5 ಜನ 10 ಜನ ಮಕ್ಕಳು ಓದೋ ಅಭ್ಯಾಸ ಅಷ್ಟೇ. ದೊಡ್ಡ ಸ್ಕೂಲ್ ಏನಲ್ಲ, ಅಲ್ಲಿ 1ರಿಂದ 4ವರೆಗೂ ಇದ್ದಿದ್ದಷ್ಟೇ. ಈಗ ಅವ್ರೇನಂದ್ರೆ ಅದು ಸ್ಕೂಲ್ ಇಲ್ಲ, ಅಡಿಗೆ ಮನೆ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ. ಇಲ್ಲಿ ಓದಿರೋರೆಲ್ಲ ಅಗಲಕೋಟೆ ಶಾಲೆಯಲ್ಲಿ ಓದಿರೋ. ಈಗ ಪ್ರೆಸೆಂಟ್ ಅಲ್ಲಿ ಬೋರ್ಡ್ ನೋಡಿ, ಅಗಲಕೋಟೆನೆ. ಅಗಲಕೋಟೆ ಇಲ್ಲಿ ಶಾಲೆ ಎಲ್ಲಿರ್ಬೇಕು? ಅಗಲಕೋಟೆದು ಕೆಂಸಂದ್ರ ಅಂತ ಮಾಡಿರ್ಬೋದಾಗಿತ್ತಲ್ಲ. ಅಗಲಕೋಟೆ ಸ್ಕೂಲ್ ಎಲ್ಲಿರ್ಬೇಕು? ಅಗಲಕೋಟೆ ಇರ್ಬೇಕು ತಾನೆ. ಅಗಲಕೋಟೆ ಅನ್ನೋದು ಜಾಗ ಇರ್ಬೇಕಾ ಬೇಡ? ನೀವು ಮಾಧ್ಯಮ ಶಾಸಕರನ್ನ ಕೇಳ್ಬೇಕು ನೀವು. ಸರ್ ಅಗಲಕೋಟೆ ಅಂತ ಶಾಲೆ ಇದೆ, ಅಗಲಕೋಟೆಗೆ ಜಾಗ ಬೇಕಾ ಬೇಡ ಅಂತ ನೀವೇ ಕೇಳ್ಬೇಕು. ಅವರು ಜನಪ್ರತಿನಿಧಿ. ಅವರು ಏನಂದ್ರೆ ಅವರು ದಾಖಲೆಗಳೆಲ್ಲ ಪರಿಶೀಲನೆ ಮಾಡ್ಬಿಟ್ಟು ಮಾತಾಡ್ಬೇಕಾಯ್ತು. ಶಾಲೆ ಇದೆ ಇಲ್ಲ ಅಂತ ಮಾತಾಡ್ಬೇಕಾಯ್ತು. ಏನೋ ಅವರು ಯಾರೋ ಪೇಪರು ಯಾರೋ ಇವರು ತಾಲೂಕು ಆಡಳಿತ ಕೊಡ್ತಾರೆ, ಸುಮ್ಮನೆ ಏನೋ ಓದ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಬಂದು ಪರಿಶೀಲನೆ ಮಾಡ್ಬೇಕು. ಇಲ್ಲೆಲ್ಲರೂ ಸಂಬಂಧಿಕರು ಇರೋದು. ಯಾರು ನಂಜೇಗೌಡರಿಗೆ ಶಾಸಕರಿಗೆ ಎಲ್ಲ ಸಂಬಂಧಿಕರೇ ಇರೋದು. ಇದು ಮಾಡಿ ಕುಳ್ಕೊಂಡು ಐತೆ ಇಲ್ಲ ಅಂತ ಪರಿಶೀಲನೆ ಮಾಡೋಕೈತೆ. ಮತ್ತೆ ಹೇಳ್ತಾರೆ, ನಾನು ಹೇಳ್ತಾರಲ್ವಾ, ನಾನೇನ ಸ್ಪಾಟ್ ಹೋಗೋದಕ್ಕೆ ನಾನೇನು ಹುಚ್ಚನ ಗಿಚ್ಚನ ಅಂತಾರೆ. ನಮಗೆ ಹೇಳೋದು ಪ್ರತಿನಿಧಿ ಆಗಿ ಸಾರ್ವಜನಿಕರು ಸತ್ತು ಉಳಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಆಗಿತ್ತು. ಈ ತರ ಮಾತಾಡಬಾರ್ದಾಯ್ತು. ಹೌದು, ಶಾಸಕರೇ ಕ್ಲಿಯರ್ ಆಗಿ ಹೇಳಿದಾರೆ ಅಲ್ಲಿ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಾಗ ಯಾವುದೇ 51 ಎಕರೆ ಜಮೀನು ನಮ್ಗೆ ಯಾವ್ದು ನಾವು ಶಾಸಕರು ಹೇಳ್ಬೋದಷ್ಟೇ. ಇಲ್ಲಿ ನಮಗೆ ಮೂಲ ದಾಖಲೆ ಇದೆ. ಮತ್ತೆ ನೋಡಿ, ಸ್ಕೂಲ್ ಇಲ್ಲ ಅಂತ ಹೇಳ್ತಾರೆ. ಸ್ಕೂಲ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸಿಗ್ನೇಚರ್ ಏನಿದೆ? ಸಿಗ್ನೇಚರ್ ಏನಿದೆ ನೋಡಿ ಸರ್, ಏನಿದೆ ಸಿಗ್ನೇಚರ್? ಅಗಲಕೋಟೆ ಅಂತ ಇದೆಯಲ್ಲ. ಮತ್ತೆ ಇಲ್ಲಿ ಬೋರ್ಡ್ ನೋಡಿ, ಏನಿದೆ ಬೋರ್ಡ್? ಇವಾಗ್ಲೂ ಸೀಲ್ ಅಗಲಕೋಟೆ ಬರ್ತಾ ಇದೆ. ಅಂಗಡಿ ಒಂದ್ ಕೊಟ್ಟೆ ನೋಡಿ, ಅಂಗನವಾಡಿ ಕೆಲ್ಸಕ್ಕೆ ಹೋಗಿದೆ. ಅಗಲಕೋಟೆ ಜಮೀನು ಸಂಬಳ ಎಲ್ಲ ಹೋಗ್ತದ. ಅದ ಈಗ ಏನಂದ್ರೆ ನಾವು ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ. ಹೋರಾಟ ಈ ಜನಪ್ರತಿನಿಧಿಗಳು ಮತ್ತೆ ಈ ರಾಜಕಾರಣಿಗಳು, ನಾವ್ ಹೇಳ್ತಲ್ಲ, ರಾಜಕಾರಣಿಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲ ನೋಡ್ಕೊಂಡು ನಮ್ಗೆ ಸಪೋರ್ಟ್, ಹೋರಾಟಕ್ಕೆ ಸಪೋರ್ಟ್ ಕೊಡ್ಲಿ. ಮತ್ತೆ ಮಿಕ್ಕಿದ ಅಲ್ಲಿಂದ ಊಹಾಪೋಹ ಹೇಳೋದು, ಸ್ಕೂಲ್ ಇಲ್ಲ ಮತ್ತೊಂದಿಲ್ಲ ಮಗದೊಂದ ಇನ್ನ ತೀವ್ರವಾಗ್ತಾರೆ ಹೋರಾಟ. ಯಾರೋ ಒಬ್ರು ಮಾಡ್ತಾರೆ. ಇಲ್ಲಿ ಸ್ಕೂಲ್ ಇಲ್ಲ ಮತ್ತೆ ಮಗದೊಂದಿಲ್ಲ ಮತ್ತಿಲ್ಲ. ಸ್ಕೂಲ್ ಇರೋದು ಅಗಲಕೋಟೆ ಸ್ಕೂಲ್ ಇದೆ, ಮೇಡಮ್ಗೆ ಸಂಬಳ ಕೊಡ್ತಾರೆ. ಯಾರು ಸಂಬಳ ಕೊಡ್ತಾರೆ? ಗೌರ್ಮೆಂಟ್ ಸಂಬಳ ಬರ್ತದೆ. ಕೇಳ್ಬೋದಲ್ಲ, ಟೀಚರ್ ಇದಾರೆ, ಸ್ಟೂಡೆಂಟ್ಸ್ ಇದಾರೆ, ಈಗ್ಲೂ ಪ್ರೆಸೆಂಟ್ ಸ್ಕೂಲ್ ಇದೆ. ಕೇಳ್ಬೋದಲ್ಲ, ಅವರೇ ಜನಪ್ರತಿನಿಧಿ ಮತ್ತೆ ಶಾಸಕರ ಕೇಳ್ಬೋದಲ್ಲ, ಈ ತರ ಏನಿದೆ ಎತ್ತಿದೆ ಅಂತ ಎಲ್ಲ ಕೇಳ್ಬೋದಲ್ಲ. ಏನಲ್ಲ ಇದುವರೆಗೂ ಒಂದು ದಿವಸ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಲ್ಲ, ಒಂದ್ ದಿವಸ ಬಂದು ಶಾಸಕರು ಇಲ್ಲಿ ಕೆಂಪಸಾದ್ರು ಬಂದು ಏನು ಕುಂದು ಕೊರತೆ ಏನು ಕೇಳಲಿಲ್ಲ, ವಿಸಿಟೇ ಮಾಡ್ಲಿಲ್ಲ. ಅದು ನಮ್ಮ
ಅದ್ ಪಕ್ಕದಲ್ಲಿದೆ, ಒಂದ್ 8 ಕಿಲೋಮೀಟರ್ ಪಕ್ಕದಲ್ಲಿದೆ. ನಾವು ಖುದ್ದು ನಾವೇ ಹೋಗಿದ್ವಿ ಸರ್ವೆ ಮಾಡೋ ಜಾಗದಲ್ಲಿ ನಾವಿದ್ವಿ. 2 ಡೇಸ್ ಅಲ್ಲೇ ಇದ್ವಿ. 2 ಡೇಸ್ ಜಾಗ ಸರ್ವೆ ಮಾಡೋದ್ನಲ್ಲಿ ಮಿನಿಮಮ್ 20 ಎಕರ್ಸ್ ನೀಲಗಿರಿ ಇದೆ, ಪ್ರೆಸೆಂಟ್ ಇದೆ. ಒತ್ತುವರಿ ಆಗಿಲ್ಲ ಅಂತ ಹೇಳ್ತಾರೆ, ಒತ್ತುವರಿ ಆಗಿದೆ. 20 ಎಕರ್ಸ್ ನೀಲಗಿರಿ ಇದೆ, ಪ್ರೆಸೆಂಟ್ ಇದೆ. ಒತ್ತುವರಿ ಇವಾಗ ಮಾರ್ಕಿಂಗ್ ಎಲ್ಲ ಮಾಡಿದರೆ ಇನ್ನೂ ಪೆನ್ಸಿ ಇದ್ ಮಾಡಿಲ್ಲ, ಒತ್ತುವರಿ ತೆರವುಗೊಳಿಸಿಲ್ಲ. ಮತ್ತೆ ಸರ್ವೆ ನಂಬರ್ 3 ಕೆರೆ ಇದೆ, 4 ಎಕರೆ 6 ಗುಂಟೆ ಇದೆ. ಅದ್ರಲ್ಲಿ ಒಂದ್ 4 ಎಕರೆ ಮಾವಿನ ಗಿಡ ಈಗ್ಲೂ ಪ್ರೆಸೆಂಟ್ ಇದೆ. ಅವ್ರು ಯಾರೋ ಬಂದ್ಬಿಟ್ಟು ಒಂದ್ ಎಕರೆ ನಿಂತ್ಕೊಂಡ್ಬಿಟ್ಟು ಯಾವ್ದೋ ಗಬ್ಬು ಗಿಡಗಳಿದಾವೆ ಅದು ಇದು ಏನು ಮಾಡೇ ಇಲ್ಲ, ನ್ಯಾಚುರಲ್ ಅಂತಾರೆ. ಮಾವಿನ ಗಿಡ ಹಾಗಾದ್ರೆ ನ್ಯಾಚುರಲ್ ಆಗಿ ಅವ್ರಿಗೆ ಸಂಬಂಧನೇ ಇಲ್ಲ, ಬೇರೆ ಗ್ರಾಮದವರು. ನೀಲಗಿರಿ ಇದೆ ಪ್ರೆಸೆಂಟ್, ಮತ್ತೆ ಮಾವಿನ ಗಿಡಗಳು ಪ್ರೆಸೆಂಟ್ ಇದಾವೆ. ಮತ್ತೆ ಗ್ರಾಮ್ ಟಣ 4.5 ಎಕರೆ ಅಂತ, 4.5 ಎಕರೆ ಸುಳ್ಳು, ಅದು ಇರೋದು 7.5 ಎಕರೆ ಇರೋದು. ಮತ್ತೆ ಗಡಿದಲ್ಲಿ ಎಂಟ್ರೆನ್ಸ್ ಅಲ್ಲಿ 140 ಅಡಿ ಎಂಟ್ರೆನ್ಸ್ ಇದೆ, ಅದೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಕೆರೆ 46 ಕೆರೆ ಇದೆ, ಅದರಲ್ಲಿ ಒಂದು 5 ಎಕರೆ ನೀಲಗಿರಿ ಇದೆ, ಎಲ್ಲ ಒತ್ತುವರಿ ಆಗಿದೆ. ಇನ್ನೂ ತೆರವುಗೊಳಿಸಿಲ್ಲ. ಅವರು ಹೇಳ್ತಿದ್ರೆ ಯಾವ್ದು ಒತ್ತುವರಿ ಆಗಿಲ್ಲ ಅಂತ. MLA ಅವ್ರು ಹೇಳ್ತಿದ್ರೆ, ಮತ್ತೆ ಈಗ ಪ್ರೆಸೆಂಟ್ ಮೊನ್ನೆ ಬಂದು ಯಾರೋ ಯೂಟ್ಯೂಬರ್ಸ್ ಬಂದು ರೂಮರ್ಸ್ ಹೋಗ್ಬಿಟ್ಟು ಹೊಡ್ಬಿಟ್ಟಿದ್ದಾರೆ. ಅದೆಲ್ಲ ಬಂದು ರೂಮರ್ಸ್, ಊಹಾಪೋಹ, ಅದೆಲ್ಲ ಸುಳ್ಳು. ಅವ್ರು ಮಾಡಿರೋದೆಲ್ಲ ಸುಳ್ಳು. ಕನ್ವರ್ಷನ್ ಮಾಡ್ಕೊಟ್ಟಿದ್ದಾನ ಅಂತ ಹೇಳ್ಬಿಟ್ಟು ಅವನೇ ಬಂದು ವಿಡಿಯೋ ಮಾಡ್ತಾನ, ನೀವೇ ಅರ್ಥ ಮಾಡ್ಕೋಬೇಕು. ಸುಳ್ಳು ಹೇಳ್ತಾನ ನಿಜ ಹೇಳ್ತಾನ ಅಂತ ಇದು ಪಬ್ಲಿಕ್ ಅರ್ಥ ಮಾಡ್ಕೋಬೇಕು. ಯಾರು ಸುಳ್ಳು ಹೇಳ್ತಾರೆ, ಯಾರು ನಿಜ ಹೇಳ್ತಾರೆ. ನಾವಿತ್ತು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಮಾತಾಡ್ತಾ ಇದೀವಿ. ಒತ್ತುವರಿ ಆಗಿರೋ ನಿಮ್ಮನ್ನು ಜಾಗ ಕರ್ಕೊಂಡು ಹೋಗ್ತೀನಿ. ಒತ್ತುವರಿ ಆಗಿದಿಲ್ಲ, ನೀವು ಮಾಧ್ಯಮದವರು ನೋಡ್ರಿ, ಗೊತ್ತಾಗ್ಬಿಡುತ್ತೆ. ಒತ್ತುವರಿ ಅಲ್ಲಿ ನಿಮ್ಮನ್ನು ಬಿಡ್ಬೋದಾಯ್ತು, ಯಾವ್ದೋ ಮಾಧ್ಯಮದವ್ರನ್ನ ಬಿಡ್ಬೋದಾಯ್ತು. ಪಬ್ಲಿಕ್ ಸರ್ವೆ ಮಾಡ್ತಾ ಇರೋದು, ಪಬ್ಲಿಕ್ ನು ಬಿಡ್ಬೇಕಾಯ್ತು, ಮಾಧ್ಯಮದವ್ರನ್ನು ಬಿಡ್ಬೇಕಾಯ್ತು. ಸೀಕ್ರೆಟ್ ಆಗಿ ಸರ್ವೆ ಮಾಡೋದಕ್ಕೆ ಕಾರಣ ಅಲ್ಲಿ ಮೇಲ್ಗಡೆಯಿಂದ ಒತ್ತಡ, ಜನಪ್ರತಿನಿಧಿ ಒತ್ತಡ ಇರ್ತದೆ, ರಾಜಕೀಯದವ್ರು ಒತ್ತಡ, ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ಮಾಡ್ತಾರಂದ್ರೆ ಅಲ್ಲಿ ಮಾಧ್ಯಮದವ್ರನ್ನು ಬಿಡ್ಬೋದಾಯ್ತು. ಅಲ್ಲಿ ನಮ್ಮನ್ನೇ ಬಿಡಲ್ಲ, ಅರ್ಜಿದಾರನೇ ಬಿಡಲ್ಲ ಅಂತಾರೆ ಇವರು. ಅರ್ಜಿದಾರನೇ ನೀವು ಬೇಡಪ್ಪ ಅಂತ ಹೇಳ್ತಾರೆ. ನಾವ್ ಹೇಳಿದೆ, ಅರ್ಜಿದಾರ ಕೊಟ್ಟಿರೋದಕ್ಕೆ ನೀವು ಅರ್ಜಿ ಸರ್ವೆ ಮಾಡಕ್ ಬಂದಿರೋದು. ನಾವ್ ಬಂದಿಲ್ಲ, ನೀವು ಸರ್ವೆ ಹೆಂಗ್ ಮಾಡ್ತೀರಾ? ನೀವು ಸರ್ವೆ ಮಾಡಿರೋ ಮತ್ತೆ ಇನ್ನೊಂದ್ ದಿವಸ ನಾವು ಇನ್ನೂ 10 ಸಲ ದೂರ ಕೊಡ್ತೀವಿ, ನೀವು ಸರ್ವೆ ಮಾಡ್ಬೇಕಾಗ್ತದೆ. ಕ್ಲೀನ್ ಆಗಿ ಏನಿದೆ ಸರ್ವೆ ಮಾಡ್ಕೊಡಿ. ಮತ್ತೆ ರಾಜಕಾಲುವೆಗಳು ಇನ್ನೂ 4-5 ರಾಜಕಾಲುವೆಗಳು ಸರ್ವೆ ಮಾಡಿದಿರ ಬಿಟ್ಟಿದ್ದಾರೆ. ಮಾಡಿದೀನಿ ಅಂತ ಹೇಳ್ತಾರೆ. ಅಲ್ಲಿ ಏನು ಮತ್ತೆ ಒತ್ತುವರಿಗೆ 2 JCB ಬರ್ತದೆ. ಇದೇ ತಹಸೀಲ್ದಾರ್ ಮೇಡಮ್ ಹೇಳ್ತಾಳೆ, ಈ ಬೇಗ JCB ಕರ್ಸ್ರಿ, ಒತ್ತುವರಿ 1 ರಸ್ತೆ ಆದ್ರೂ ತೆರವು ಮಾಡಿಸ್ಕೊಡ್ತೀರ ಅಂತ. ಅಲ್ಲಿ ಬಂದಿದ ತಕ್ಷಣ ಅಲ್ಲಿ ಪಾಣಿದಾರ ಇರ್ತಾರಲ್ವಾ, ಪಾಣಿದಾರ ನಮ್ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ನೋಟಿಸ್ ಕೊಟ್ಬಿಟ್ಟು ಸರ್ವೆ ಮಾಡಿದ್ರೆ ಒಪ್ಕೋಬೋದಾಯ್ತು. ನೋಟಿಸ್ ಕೊಡಲ್ಲ, ಏನು ಕೊಡಲ್ಲ. ಮತ್ತೊಂದ್ಸಲ ಸರ್ವೆ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಕ್ಲೀನ್ ಆಗಿ ಸರ್ವೆ ಮಾಡ್ಕೊಬಿಟ್ಟು ಒತ್ತುವರಿ ತೆರವುಗೊಳಿಸ್ಕೊಬಿಟ್ಟು ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದೆಲ್ಲ ಪಬ್ಲಿಕ್ ಸೇರ್ಬೇಕು ಅನ್ನೋದು ನಮ್ಮ ಆಶಯ. ಏನಿದೆ ಇದು ಮತ್ತೆ ಸ್ಕೂಲ್ಗೆ ಏನು ಸಂಬಂಧ ಪಡ್ತೀವಿ ಅಂದ್ರೆ, ಸ್ಕೂಲ್ಗೆ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಜಮೀನ್ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಪ್ರಾಣ ಹೋದ್ಲಿ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಏನಿದೆ ನಮ್ಗೆ 51 ಎಕರೆ ರಿಸರ್ವ್ ಮಾಡ್ಬಿಟ್ಟು ಮಿಕ್ಕಿದ್ದು ಕಾಂಪೌಂಡ್ ಹಾಕಿ ನಾವು ಕೇಳ್ಕೊಳ್ಳೋದು ಇಷ್ಟ. ಇನ್ನೊಂದು ಮನೆ ಬೋಗಸ ಕಟ್ಕೊಂಡಿದ್ದಾರೆ, ಅದ್ರ ನೀವು ಮಾಧ್ಯಮದವ್ರು ಹೋಗಿ ಪ್ರಶ್ನೆ ಮಾಡಬೇಕು. ಮತ್ತೆ ಅದರಲ್ಲಿ ಗ್ರಾಮ ಠಾಣದಲ್ಲಿ CC ಕ್ಯಾಮ್ರಾಗಳು ಹಾಕೊಂಡಿದ್ದಾರೆ. CC ಕ್ಯಾಮ್ರಾ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಮತ್ತೆ ಎಂಟ್ರೆನ್ಸ್ ಅಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿಯಲ್ಲೇ CC ಕ್ಯಾಮ್ರಾಗಳು ಹಾಕೊಂಡಿದ್ದಾರೆ. ಮತ್ತೆ ಯಾರು ಹೇಳ್ತಾರೆ ಕಾಂಪೌಂಡ್ ಹೊಡೆದಾಕಿದ್ದಾರೆ. ಕಾಂಪೌಂಡ್ ಒಂದು ಕೂಚನು ಯಾರು ಹೊಡೆದಿಲ್ಲ, ಒಂದು ಕೂಚನು ಯಾರು ಹೊಡೆದಿಲ್ಲ. ನಾವು ದೂರು ಕೊಟ್ಬಿಟ್ಟು ನಾವೇ ಹೊಡೆದ್ ನಾವೇನು ಹುಚ್ಚರ? ಕಾಂಪೌಂಡ್ ಯಾರೋ ಹೊಡೆದಿರೋದು ನಮ್ಮ ಮೇಲೆ ಗೋಬಿಗ. ಅಲ್ಲಿ 20 CC ಕ್ಯಾಮ್ರಾ ಇದೆ. 20 CC ಕ್ಯಾಮ್ರಾ ಅಲ್ಲಿ ಒಂದು ಮುಳ್ಕಂಬಿ ಕಟ್ ಮಾಡಿದವರು, ಒಂದು ಕೂಚ ಹೊಡೆದು ಯಾರು ಕಾಣಿಸೋದಿಲ್ವಾ? ಸುಮ್ನೆ ನಮ್ಮ ಮೇಲೆ ಆಪಾದನೆ ಮಾಡೋದು. ಯಾರು ದೂರ ಯಾರು ಕೊಡ್ತಾರೋ ಅವ್ರ ಮೇಲೆ ಆಪಾದನೆ ಮಾಡೋದು. ನಮ್ ತಂದೆನೇ ಇದುವರೆಗೂ ಆ ಜಮೀನ್ ಒಳಗಡೆ ಕಾಲೇ ಇಡಲ್ಲ ಅಂತವ್ರ ಮೇಲೆ FIR, ಸುಳ್ಳು FIR ಹಾಕ್ಸೋದು, ದುಡ್ಡು ಕೊಡೋದು, ಸುಳ್ಳು FIR ಹಾಕ್ಸೋದು. ಅದು ಏನು ಹೊಡೆದಾಕಿದ್ವಿ ಆರ್ಡರ್ ಮಾಡ್ತೀವಿ, ಮತ್ತೊಂದು ಮಗು ಆ ತರ ದೂರ ಹೇಳೋದು. ನೀವೇ ಮಾಧ್ಯಮದವರು ಸ್ವಲ್ಪ ಎಚ್ಚರಿಕೆ ಕೊಟ್ಟು ನಮ್ಗೆ ಹೇಳ್ತಲ್ಲ, ನಮ್ದು ಹೋರಾಟ ಇನ್ನೂ ತೀವ್ರ ಹೋಗಿರ್ತದೆ. ಇನ್ನೂ ದೊಡ್ಡ ಮಟ್ಟದಲ್ಲೇ ಹೋರಾಟ, ಕಾನೂನು ಹೋರಾಟ ಮಾಡಕ್ಕೆ ಸರ್ಕಾರಿ ಸತ್ತು ಸರ್ಕಾರ ಗಮನಕ್ಕೆ ನಾವು ತರ್ತಾ ಇದೀವಿ. ನಾವು ಸರ್ಕಾರ ಗಮನಕ್ಕೆ ತರದ್ರು ನೀವು ಬೇಕಾ ಬಿಟ್ಟು ನೋಡ್ತಾ ಇದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಗೌರ್ಮೆಂಟ್ ನಾವು ಇದು ಕೋರ್ಟ್ಗೆ ಹೋಗ್ತೀವಿ ಅಂದ, ಕೋರ್ಟ್ ಅಲ್ಲಿ ಏನ್ ಮಾಡ್ತಾನ, ಲಾಯರ್ಗಳನ್ನ ಡೀಲ್ ಮಾಡ್ತಾರೆ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಅವರು ಲಾಯರ್ಗಳನ್ನ ಡೀಲ್ ಮಾಡ್ಬಿಡ್ತಾರೆ. ನಾವು ಕೋರ್ಟ್ಗೆ ಹೋಗಿ ಏನು ದುಡ್ಡು ಕೊಳ್ಕೋಬೇಕು?
ಅದಕ್ಕೋಸ್ಕರ ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಇರ್ತದೆ. ನಿಮ್ಮ ಮಾಧ್ಯಮದವರು ಸಹಕಾರ ಬೇಕೇ ಬೇಕಾಗ್ತದೆ. ನೀವು ಯಾವ ಸಹಕಾರ ಕೊಟ್ರೆ ಇನ್ನೂ ದೊಡ್ಡ ಮಟ್ಟದಲ್ಲೇ ನಾವು ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲ ನಮಸ್ಕಾರ. ವಿವರಣೆ ಕೊಡೋದೇನಂದ್ರೆ, ನಂಜುಂಡಪ್ಪ ಕೆಂಪಸಂದ್ರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಅಲ್ಲಿ ಸುಮಾರು ಹಿಂದೆ ನಮ್ಮ ಅಣ್ಣವರು, ನಮ್ಮ ಚಿಕ್ಕಪ್ಪನವರು, ದೊಡ್ಡಪ್ಪನವರು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಇದ್ದೊಂದು ಶಾಲೆ ಇಲ್ಲ ಅಂದ್ರೆ ಇವ್ರು ಎಲ್ಲಿ ಓದಿದ್ರು? ಇದ್ರ ಬಗ್ಗೆ ವರದಿ ಕೊಡ್ತೀರಿ ನೀವು, ಅಲ್ಲಿ ಶಾಲೆನೇ ಇಲ್ಲ, ಅಲ್ಲಿ ಸ್ಕೂಲೇ ಇಲ್ಲ ಅಂತ. ಇಲ್ಲಿ ಸ್ಥಳೀಕರು, ಹಳೆ ವಿದ್ಯಾರ್ಥಿಗಳು, ಅಥವಾ ನೀವು ಮಾಧ್ಯಮದ ಮುಂದೆ ಬಂದು ನೀವು ಪತ್ರಿಕೆ ಹೇಳ್ಕೊಡ್ತೀರ? ನಾವು ಪ್ರಶ್ನೆ ಮಾಡೋದು. 79 ವರ್ಷ 80 ವರ್ಷ ಇವು ಮುದುಕರು ಇಲ್ಲಿದ್ದು ನಾವು ಅಲ್ಲಿ ಓದಿದ ಅದೇ ಶಾಲೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಗೊತ್ತಿಲ್ಲದೆ ಇಲ್ಲಿ ಬಂದು ಇಲ್ಲಿ ಶಾಲೆನೇ ಇಲ್ಲ, ಇಲ್ಲಿ ಸ್ಕೂಲೇನೇ ಇಲ್ಲ, ಸ್ಕೂಲ್ ಜಾಗನೇ ಇಲ್ಲ ಅಂತ ಮೇಲೆ ಆಡಳಿತ ಯಂತ್ರ ಹೆಂಗಿರುತ್ತೆ? ಆ ಶಾಲೆ ಅಂದ್ಮೇಲೆ DD5 ಇರ್ಬೋದು, ನಮ್ಮ ಏನು ಮಾಲೂರು BO ಇರ್ಬೋದು, ಅವರೇ ಸ್ವಂತ ಖರ್ಚು ಹಾಕೊಂಡು ಓಡಾಡಿ ಅದನ್ನ ತಿದ್ದುಪಡಿ ಮಾಡಿ ಸರ್ಕಾರ ಶಾಲೆಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಉಳಿಸ್ಕೊಬೇಕು. ಮತ್ತೆ ಅವರೇ ಜಡತ್ವದ್ದು ಕುತ್ಕೊಂಡಿದ್ದಾರೆ. ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ಲೆಕ್ಕಾಚಾರಲ್ಲಿದ್ದಾರೆ ಅವರು. DD5 ಇರ್ಬೋದು, ಕೋಲಾರ ಜಿಲ್ಲಾಧಿಕಾರಿಗಳು, ಮತ್ತೆ ಮಾಲೂರು ತಹಸೀಲ್ದಾರ್ ಸಾಹೇಬ್ರು ಇರ್ಬೋದು, BO ಶಿಕ್ಷಣ ಇಲಾಖೆ ಸಂಬಂಧಪಟ್ಟವರು, ಅವರು ವಶಪಡಿಸ್ಕೊಬೇಕಾಗ್ತಕ್ಕಂಥ ಜಮೀನ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ 69-59 ಇದ್ದೋಗಿದ್ದಾರೆ. ಇದಕ್ಕೆ ನಾವೇನ್ ಹೇಳಕ್ಕಾಗುತ್ತೆ? ಈಗ ಎಚ್ಚೆತ್ಕೊಂಡು ಈ ಗ್ರಾಮದ ಅನೇಕ ಯುವಕರು, ಈ ಯಜಮಾನರುಗಳು ಎಲ್ಲ ಸೇರಿ ಆ ಶಾಲೆಯನ್ನು ಉಳ್ಸೋಣಪ್ಪ, ಮುಂದಿನ ಪೀಳಿಗೆಗೆ ಒಂದು ಶಾಲೆ ಇರ್ಲಿ ಅಂತ ಹೊರಟಿದ್ದಾರೆ. ಇದ್ರ ಧ್ವನಿ ಎಲ್ಲಾ ಮೇಧಾವಿಗಳು, ತಾಲೂಕಿನ ಎಲ್ಲಾ ಮೇಧಾವಿಗಳು, ಎಲ್ಲಾ ಪಾರ್ಟಿ ರಾಜಕಾರಣಿಗಳು, ನಾವು ಯಾವ ಪಾರ್ಟಿ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ, ಎಲ್ರೂ ಕೈಗೂಡಿಸಿ ಸರ್ಕಾರಿ ಶಾಲೆಯನ್ನು ಸರ್ಕಾರಕ್ಕೆ ಉಳಿಸಿ ಅಲ್ಲಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಯಾವುದೇ ಒಂದು ಹೈಟೆಕ್ ಕಾಲೇಜ್ ಇರ್ಬೋದು, ಮಾಮೂಲಿ ಕಾಲೇಜ್ ಇರ್ಬೋದು ಕೊಟ್ಟು ಈ ಜನಕ, ನಮ್ಮ ತಾಲೂಕಿನ ಜನಕ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಸ್ವಾಮಿ. ಮಂಜುನಾಥ್ ಅಂತ ಹೇಳ್ಬಿಟ್ಟು ಗುಟ್ಟಳ್ಳಿ ಬಂಗಾರಪೇಟೆ ಅಗಲಕೋಟೆಗೆ ಗಡಿ ಭಾಗದಲ್ಲಿರೋ ಅಗಲಕೋಟೆ ನಮ್ಮ ಲ್ಯಾಂಡು ಗಡಿ ಭಾಗಕ್ಕೆ ಅಟ್ಯಾಚ್ ಇದೆ. ನಾ ಶಾಲೆ ಜಮೀನು ಏನಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ವಿ, ಅದು ನಮ್ಮ ಲ್ಯಾಂಡ್ಗೆ ಅಟ್ಯಾಚ್ ಇರುವಂತ ಲ್ಯಾಂಡ್. ಅದ್ರ ಬಗ್ಗೆ ಮೊದಲು ನನ್ನ ಗಮನಕ್ಕೆ ಬರುತ್ತೆ. ಫಸ್ಟ್ ನಮ್ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ಅರ್ಜಿ ಕೊಡ್ತೀವಿ. ಅರ್ಜಿ ಕೊಟ್ಟಿದ್ದಾದ್ಮೇಲೆ ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ. ನಾವು ಅದಕ್ಕೆಲ್ಲ ಒಪ್ಪೋದಿಲ್ಲ. ತದನಂತರ ಅಲ್ಲಿ ಲೇಬರ್ ಇದ್ದಾರಲ್ಲ ಮಹೇಶ್ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಕಳ್ಸಿಕೊಡ್ತಾರೆ. ನಾವು ಒಪ್ಪೋದಿಲ್ಲ. ಆಮೇಲೆ ನಾವು ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಯುವಕ ಫ್ರೆಂಡ್ಸ್ಗೆ, ಕೆಂಪಸಂದ್ರ ಅಂಟರಾಜು ಅವ್ರಿಗೆಲ್ಲ ತಿಳಿಸ್ತೀವಿ. ಅವರೆಲ್ಲ ಅಣ್ಣ ನಿಮ್ ಜೊತೆಲಿ ಕೈ ಜೋಡಿಸ್ತೀವಿ, ಈ ಹೋರಾಟನ ನಿಲ್ಸ್ಬಾರ್ದು, ಶಾಲೆ ಜಮೀನು ಉಳಿಸ್ಲೇಬೇಕಂತ ಹೇಳ್ಬಿಟ್ಟು. ಆಮೇಲೆ ಹಿರಿಯರು ಎಲ್ಲ ಸಂಬಂಧಪಟ್ಟವರು ಎಲ್ಲ ಇದ್ ಮಾಡ್ತಾರೆ. ಆಮೇಲೆ ಎಲ್ಲ ಒಂದೊಂದು ಮೊದಲಿಗೆ ನಾವು ಹೋಗಿದ್ದು ಶಾಲೆ ಜಮೀನ್ಗೋಸ್ಕರಾಗಿ. ಆಮೇಲೆ ತದನಂತರ ನಮಗ ರಸ್ತೆಗೆಲ್ಲ ತಡೆ ಮಾಡ್ತಾರೆ. ರಸ್ತೆಗೆಲ್ಲ ತಡೆ ಮಾಡಿದ್ದಾದ್ಮೇಲೆ ನಾವು ಮುಂದೆ ಇನ್ನ ಇದ್ರಲ್ಲಿ ಏನೈತೆ ಅಂತ ನೋಡಿದಾಗ ದೊಡ್ಡದಲ್ಲೇ ಸಿಗುತ್ತೆ. ದಾಖಲೆಗೆ ತೋಡ್ದಷ್ಟು ಸಿಗ್ತಾನೆ ಐತೆ. ಈಗ್ಲೂನು ಸಿಗ್ತಾ ಇರುವಾಗ ಟೋಟಲ್ ಅಗಲಕೋಟೆ ಲ್ಯಾಂಡ್ ಏನೈತೆ 142 ಎಕರೆ ಮಾತ್ರ ಶ್ರೀನಿವಾಸ್ಲು ಅವ್ರ ಅರ್ಜಿ ಹಾಕಿರೋದು. ಅದ್ರಲ್ಲಿ 209 ಎಕರೆ ಇನಾಮ್ DC ಗ್ರಾಂಟ್ ಮಾಡ್ತಾರೆ. ತಹಸೀಲ್ದಾರ್ ಆರ್ಡರ್ ಮಾಡಿರೋದು 142 ಎಕರೆಗೆ. ಇನಾಮ್ DC ಆರ್ಡರ್ 209 ಎಕರೆ ಬರ್ತದೆ. ಇನಾಮ್ DC 190 ಬರೀ 91 ಎಕರೆಗೆ ತಿರಸ್ಕಾರ ಮಾಡ್ತಾರೆ, ನಿನ್ಗೆ ಇದು ಸೇರೋದಿಲ್ಲ ಅಂತ. ಆ 90 ಎಕರೆಯಿಂದ ಇವತ್ತು ಗುರ್ತಿಸೋಕ್ ಆಗ್ತಾ ಇಲ್ಲ. ಜಿಲ್ಲಾಡಳಿತ ಆಗ್ಬೋದು, ತಾಲೂಕಾ ಆಡಳಿತ ಆಗ್ಬೋದು. ನಮಗೆ ಬೆದರಿಕೆಯಾಗಿ ಏನ್ ಮಾಡ್ತಾರೆ, ಅವರೇ ಕಂಬಿ ಕಟ್ ಮಾಡೋದು, ಮಹೇಶ್ ಕೈಲಿ ಕಂಬಿ ಕಟ್ ಮಾಡೋದು. ಲೇಬರ್ ಇದಾರೆ ಅಗಲಕೋಟೆಯಲ್ಲಿ, ನಮ್ಮ ಮೇಲೆ ಅವ್ನ್ ಮಹೇಶ್ ಕೈಲಿ FIR ಮಾಡ್ಸೋದು. ಮೊದಲು ಮೂಲ ದಾಖಲೆ ಕೊಟ್ಟಿದ್ದೆ ನನಗ್ ಮಹೇಶ್ ನಮ್ಗೆ ಕೊಟ್ಟಿದ್ವಿ. ಅವನ ಕೈಲಿ FIR ಮಾಡ್ಸೋದು, ಬೆದರಿಸ್ತಾ ಇರೋದು. ಇನ್ನ ಈ ಹೋರಾಟ ಎಷ್ಟು ಮಟ್ಟಿಗೆ ಹೋಗ್ತದೆ ಅಂದ್ರೆ ಇನ್ನ ದೊಡ್ಡ ಮಟ್ಟಿಗೆ ಹೋಗುತ್ತೆ. ನಮ್ಗೆ ದಾಖಲೆ ಗೊತ್ತೇ ಇಲ್ಲ, ಕೊಟ್ಟಿದ್ದೆ ಅವನೇ. ಮಹೇಶ ಕೊಟ್ಟಿದ್ದ ದಾಖಲೆ ನಮ್ಗೆ ಗೊತ್ತಿರಲ್ಲ. ಫಸ್ಟ್ ಕೊಟ್ಟಿದ್ದೆ ಮಹೇಶ್. ಇನ್ನ ದೊಡ್ಡ ಮಟ್ಟಿಗೆ ಅವನೇ ಹೋಗಿ ಇವತ್ತು ನಮ್ಮ ಯಜಮಾನ್ ಕೇಳು 2 ಕೋಟಿ ಬ್ಲಾಕ್ ಮೇಲ್ ಮಾಡು, ಈ ದಾಖಲೆ ತೋರಿಸಿ, ಅದ್ರಲ್ಲಿ ಅರ್ಧ 50% ನೀನ್ ಎತ್ಕ 50% ನನಗ್ ಕೊಡು ಅಂತ ಹೇಳ್ತಾರೆ. ಆದ್ರೆ ನಾವು ಇದನ್ನ ತಪ್ಪಾಗುತ್ತೆ ಇದು ಅಂತ ಹೇಳ್ಬಿಟ್ಟು ನಾವು ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಹಾಕ್ತಿವಿ. ಇದನ್ನ ಅಂತ ತಿಳ್ಕೊಂಡ್ಬಿಟ್ಟು ಅವನೇ ಕಟ್ ಮಾಡ್ತದಾನೆ ಕಂಬಿ, ನಮ್ಮ ಮೇಲೆ FIR ಮಾಡಿಸ್ತದಾನೆ. ನಾವು ಇನ್ನೇನಿದ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಾವು ಪ್ರಾಣ ಹೋದ್ರು ಶಾಲೆ ಜಮೀನು ಉಳಿಸೋಗಂಟ ನಾವು ಬಿಡೋದಿಲ್ಲ. ಸರ್, ನನ್ನ ಹೆಸರು ಮೋಹನ್ ಅಂತ. ನನ್ನ ಹೆಸರು ಮೋಹನ್ ಅಂತ, ಇದೇ ಗ್ರಾಮದ ನಾನು. ನಮ್ಮ ತಾಯಿಯವ್ರದ್ದು ಇಲ್ಲೇ ಪಕ್ಕ ಕಾರ್ಮಂಗ್ಲ, ಓಕೆನಾ. ಅವ್ರು ಅಲ್ಲಿಂದ ಅಗಲಕೋಟೆಗೆ ಕೂಲಿಗೆ ಬರ್ತಾ ಇದ್ರು ಮದುವೆಗೆ ಮುಂಚೆ. ಸೊ ಅವ್ರು ಹೇಳೋ ಪ್ರಕಾರ ಅವ್ರ ಹತ್ರ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೆ, ಹೆಂಗೆ ಏನು ಅಂತ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವ್ರು ಕೂಲಿಗೆ ಬರ್ತಾ ಇದ್ರಂತೆ. ಅಲ್ಲಿ ಏನು ಹೂವಿಂದ ಬೀಜ, ಟೊಮೆಟೊ ಬೀಜ ಇದೆಲ್ಲ ರೆಡಿ ಮಾಡ್ತಾ ಇದ್ರಂತೆ. ಸೊ ಆ ಟೈಮಲ್ಲಿ ಸ್ಕೂಲ್ ಇದ್ದಿದ್ ನಿಜ. ಎನ್ಕ್ವೈರಿ ಮಾಡ್ತಾ ಇದ್ರೆ ಅವ್ರು ಹೇಳ್ತಾರೆ, ಹೌದು ಸ್ಕೂಲ್ ಇದ್ದಿದ್ ನಿಜ, ನಾವು ಕೂಲಿಗೆ ಹೋಗ್ತಾ ಇದ್ವಿ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸೂಪರ್ವೈಸರ್ಸ್ ಇರ್ತಾ ಇದ್ರು, ಈವ್ನಿಂಗ್ ಕಳಿಸ್ತಾ ಇದ್ರು, ಇದೆಲ್ಲ ಅವರು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಓಕೆನಾ. ಸೊ ಅಂದ್ರೆ ಅದು ಸ್ಕೂಲ್ ಇರೋದು ನಿಜ.
ಸೊ ನೀವು ಇಲ್ಲಿ ಹೆಸರು ನೋಡ್ಬೋದು, ಸ್ಕೂಲ್ ಹೆಸರು ಅಗ್ರಿಕೋಟೆ ಅಂತ ಇದೆ. ಸೊ ಕೆಂಸಂದ್ರ ಅಂತ ಇಡ್ಬೋದಾಗಿತ್ತಲ್ಲ, ಯಾಕೆ ಇಡ್ಲಿಲ್ಲ? ಅದು ಅಗ್ರಿಕೋಟೆದು. ಸೊ ಅಲ್ಲಿಂದ ಕಾರಣಾಂತರಗಳಿಂದ ಮೋಸ್ಟ್ಲಿ ವಿಲೇಜ್ ದೂರ ಇದೆ ಅನ್ನೋ ರೀಸನ್ ಇಂದ ಇಲ್ಲಿಗೆ ತಂದು ಹಾಕಿರ್ಬೋದು. ಜನಸಂದಣಿ ಇಲ್ಲಿ ಚೆನ್ನಾಗಿದೆ, ಸೊ ಸ್ಕೂಲ್ಗೆ ಸ್ಟೂಡೆಂಟ್ಸ್ ಇಲ್ಲಿಗೆ ಈಸಿಯಾಗಿ ರೀಚ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ತಗೊಂಬಂದು ಹಾಕಿದ್ದಾರೆ. ಓಕೆನಾ? ಅದು ಬಿಟ್ರೆ ಬೇರೆ ರೀಸನ್ ಇಲ್ಲ. ಅಲ್ಲಿ ಸ್ಕೂಲ್ ಜಮೀನ್ ಇರೋದು ಎಲ್ಲಾನು ನಿಜ. ಓಕೆನಾ? ಇದು ಒಂದ್ ಕಡೆ. ಎರಡನೇ ಕಡೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೀವಿ ಸುಮಾರು 1-1.5-2 ತಿಂಗಳಿಂದ ಸಾಕಷ್ಟು ಜನ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಾ ಇದಾರೆ. ಅವರಿಗೆ ನಮ್ಮ ಕೆಂಸಂದ್ರ ಅಗ್ರಿಕೋಟೆಗೆ ಸಂಬಂಧನೇ ಇಲ್ಲ. ಓಕೆನಾ? ಆದ್ರೂ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಅಂದ್ರೆ ಏನು, ಎಲ್ಲ ಪೇಮೆಂಟ್ ಗಿರಾಕಿಗಳು ಬರೋದು, ಮಾತಾಡೋದು, ಹೋಗೋದು, ಬರೋದು, ಮಾತಾಡೋದು, ಹೋಗೋದು. ಸಂಬಂಧನೇ ಇಲ್ಲ ಅವ್ರಿಗೆ. ಸಂಬಂಧ ಇಲ್ಲದೆ ಇದ್ರು ಕೂಡ ಬರ್ತಾರೆ ಅವರು, ಬರೋದು, ಮಾತಾಡೋದು, ಹೋಗೋದು. ದಯವಿಟ್ಟು ನಿಮ್ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ನಿಮ್ ಕೈಯಲ್ಲಾದ್ರೆ ಸರ್ಕಾರಿ ಜಾಗ ಉಳ್ಸಕ್ಕೆ ಸಪೋರ್ಟ್ ಮಾಡಿ, ಬಂದು ಕೈ ಜೋಡಿಸಿ. ಇಲ್ಲ ನಿಮ್ ಕೈಯಲ್ಲಿ ಆಗಿಲ್ವಾ, ದಯವಿಟ್ಟು ನೀವು ಅಲ್ಲಿ ಇದ್ಬಿಡಿ. ಓಕೆನಾ? ಯಾರೋ ಹೋರಾಟ ಮಾಡೋರು ಹೋರಾಟ ಮಾಡ್ತೀವಿ, ಉಳಿಸ್ಕೊಂತೀವಿ ನಾವು. ದಯವಿಟ್ಟು ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು. ನೋಡ್ತಾ ಇದೀವಿ, ಫೇಸ್ಬುಕ್ ಓಪನ್ ಮಾಡಿ ಸ್ಕ್ರೋಲ್ ಮಾಡಿದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಮನ ಬಂದಂತ ಮಾತಾಡ್ತಾರೆ. ಜನಪ್ರತಿನಿಧಿಗಳಾಗಿರ್ಬೋದು, ಮತ್ತೆ ಸಾರ್ವಜನಿಕರು ಕೆಲವೊಬ್ರು. ಓಕೆನಾ? ಅವ್ರ ಜೊತೆ ಶಾಮೀಲಾಗಿರುವಂತವ್ರು ಮಾತಾಡ್ತಾನೆ ಇದಾರೆ. ಅವ್ರು ದಯವಿಟ್ಟು ನಿಲ್ಸ್ಬೇಕು. ನೀವು ಮಾತಾಡೋದು ದಯವಿಟ್ಟು ನಿಲ್ಸಿದ್ರೆ, ಇಲ್ಲ ಆದ್ರೆ ನಿಮ್ ಕೈಯಲ್ಲಿ ಬಂದು ಸಪೋರ್ಟ್ ಮಾಡಿ. ಇಲ್ಲ ದಯವಿಟ್ಟು ಇದೊಂದು ರಿಕ್ವೆಸ್ಟ್, ದಯವಿಟ್ಟು ಸೈಲೆಂಟ್ ಆಗಿ ಇದ್ಬಿಡಿ.